ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಗ್ಲೋಬಲ್ ಎಜುಕೇಷನ್ ಬನಹಟ್ಟಿ ಸಂಸ್ಥೆಗೆ ಸ್ವಾಗತ. ಸ್ಪರ್ಧಾ ಮಿತ್ರರೇ, ಇವತ್ತಿನ ಅವಧಿಯಲ್ಲಿ ನಾವು ಅಗ್ನಿವೀರ ಜಿಡಿಗೆ ಸಂಬಂಧಪಟ್ಟಂತೆ ಒಂದು 15 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಸೊ ಈ 15 ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಇರ್ತಾವ. ಇವುಗಳನ್ನು ನೀವೇನು ಮಾಡ್ರಿ ಅಂದ್ರೆ ಚಾಚು ತಪ್ಪದೆ ನೋಟ್ ಮಾಡ್ಕೊರಿ. ಇನ್ನೊಂದು ಏನಪ್ಪ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ನೀಡಿರುವಂಥ 15 ಪ್ರಶ್ನೆಗಳು ಕೇವಲ ಅಗ್ನಿವೀರ ಜಿಡಿಗೆ ಮಾತ್ರ ಸಂಬಂಧಪಡಂಗಿಲ್ಲ. ಅಗ್ನಿವೀರ ಟ್ರೇಡ್ಸ್ಮನ್ ಆಗಿರ್ಬೋದು, ಅಗ್ನಿವೀರ ಕ್ಲರ್ಕ್ ಆಗಿರ್ಬೋದು, ಅಗ್ನಿವೀರ ನರ್ಸಿಂಗ್ ಆಗಿರ್ಬೋದು, ಈ ಎಲ್ಲ ವಿಭಾಗಗಳಿಗೆ ಈ 15 ಪ್ರಶ್ನೆಗಳು ನಿಮಗೆ ಯೂಸ್ಫುಲ್ ಆಗ್ತಾವ ಅಂತ ಹೇಳ್ತಾ ಇವತ್ತಿನ ಕ್ಲಾಸಿನ ಮೊದಲನೇ ಪ್ರಶ್ನೆಯನ್ನು ನಾವು ನೋಡೋಣ. ಮೊದಲನೇ ಪ್ರಶ್ನೆ ಏನಂತ ಕೇಳೋಣಂದ್ರೆ ನೋಡ್ರಿ, ಪ್ರಾಮಿನೆಂಟ್ ಇಂಡಿಯನ್ ಮ್ಯೂಸಿಷಿಯನ್ ಪಂಡಿತ್ ಶಿವಕುಮಾರ್ ಶರ್ಮಾ ಈಸ್ ರಿಲೇಟೆಡ್ ಟು ವಿಚ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಕೇಳ್ಯಾನ. ಪಂಡಿತ್ ಶಿವಕುಮಾರ್ ಶರ್ಮಾರವರು ಯಾವ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗೆ ಸಂಬಂಧಪಟ್ಟಾರನ್ನುವಂಥ ಪ್ರಶ್ನೆ. ಸೊ ಇದು ಸಂಗೀತ ವಾದ್ಯಕ್ಕೆ ಸಂಬಂಧಪಟ್ಟಿದ್ದು. ಆದರೆ ಆನ್ಸರ್ ಕೊಟ್ಟಾನ ನೋಡ್ರಲ್ಲಿ, ಏನು ಕೊಟ್ಟಾನು? ಸಿತಾರ ಅಂತ ಕೊಟ್ಟಾನ, ತಬಲ ಅಂತ ಕೊಟ್ಟಾನ, ಸಂತೂರ್ ಅಂತ ಕೊಟ್ಟಾನ, ಸಾರಂಗಿ ಅಂತ ಕೊಟ್ಟಾನ. ಇಲ್ಲಿ ದ ಕರೆಕ್ಟ್ ಆನ್ಸರ್ ಯಾವ್ದಾಗ್ತೈತಿ ಅಂದ್ರೆ ಅದು ಸಂತೂರ್ ಆಗ್ತೈತಿ ನೋಡ್ರಿ. ಯಾವ್ದ್ರಿ? ಸಂತೂರ್. ಪಂಡಿತ್ ಶಿವಕುಮಾರ್ ಶರ್ಮಾರವರು ಪ್ರಸಿದ್ಧ ಸಂತೂರ್ ವಾದಕರು ಅನ್ನೋದನ್ನ ನಾವು ಕಾಣ್ತೀವಿ. ಸೊ ಅದೇ ರೀತಿಯಾಗಿ ಈ ಒಂದು ಪ್ರಶ್ನೆ ನಾನು ತೆಗೆದುಕೊಂಡು ಬಂದಿರುವ ಉದ್ದೇಶ ಏನಪ್ಪ ಅಂದ್ರೆ ಇದನ್ನ ಈಗ ಆಲ್ರೆಡಿ ಅಗ್ನಿವೀರ ಜಿಡಿಗೆ ಏನಪ್ಪ ಅಂದ್ರೆ ಕೇಳಿರುವಂತ ಪ್ರಶ್ನೆ ಇದು. ಹೀಗಾಗಿ ಸೊ ಕೇವಲ ಇದೊಂದು ಪ್ರಶ್ನೆಯನ್ನ ನೋಡಿ ಇದರ ಆನ್ಸರ್ ಅನ್ನ ತಿಳ್ಕೊಂಡು ನಾವು ಬಿಡೋದಲ್ಲ, ಈ ಆನ್ಸರಲ್ಲಿ ರಿಲೇಟೆಡ್ ಆಗಿರುವಂಥ ಆನ್ಸರ್ಗಳನ್ನು ಹುಡುಕುವಂಥ ಪ್ರಯತ್ನ ಮಾಡಬೇಕು. ಸೊ ಅವು ಯಾವ್ಯಾವ ಅನ್ನೋದನ್ನು ನೋಡೋಣ. ಈಗ ನೋಡ್ರಿ, ಫೇಮಸ್ ಸಿತಾರವಾದಕರು ಯಾರಂತ ಕೇಳ್ತಾನೆ. ಯಾವುದೇ ಫೇಮಸ್ ಸಿತಾರವಾದಕ? ಪಂಡಿತ್ ರವಿಕುಮಾರ್ ಶರ್ಮಾ ಅನ್ನೋರು. ರವಿಕುಮಾರ್ ಶರ್ಮಾ ನೋಡ್ರಿ, ಪಂಡಿತ್ ಶಿವಕುಮಾರ್ ಶರ್ಮಾರವರು ಸಂತೂರ್ ವಾದಕರಾದ್ರೆ, ಪಂಡಿತ್ ರವಿಕುಮಾರ್ ಶರ್ಮಾರವರು ಏನಪ್ಪ ಅಂದ್ರೆ ಪ್ರಸಿದ್ಧ ಸಿತಾರವಾದಕರು. ಹಾಗಾದ್ರೆ ಪ್ರಸಿದ್ಧ ತಬಲವಾದಕ ಯಾರ? ಪ್ರಸಿದ್ಧ ತಬಲವಾದಕ ಅಂತ ನೋಡ್ಕೊತ ಹೋದಾಗ ಜಾಕೀರ್ ಹುಸೇನ್. ಯಾರ್ರಿ? ಜಾಕೀರ್ ಹುಸೇನ್. ಸೊ ಜಾಕೀರ್ ಹುಸೇನ್ ರವ್ರು ಏನಪ್ಪ ಅಂದ್ರೆ ಫೇಮಸ್ ತಬಲವಾದಕರು ಅನ್ನೋದನ್ನ ನಾವು ಕಾಣ್ತೀವಿ. ಹಾಗಾದ್ರೆ ಅದೇ ರೀತಿಯಾಗಿ ದ ಫೇಮಸ್ ಶಹನಾಯಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಯಾರಂತ ಕೇಳ್ತಾನ. ಸೊ ದ ಫೇಮಸ್ ಶಹನಾಯಿ ವಾದಕರು ಯಾರಂತ ನಾವು ನೋಡ್ಕೊತ ಹೋದಾಗ ಅಲ್ಲಿ ಬಿಸ್ಮಿಲ್ಲಾ ಖಾನ್ ಅಂತ ಬರ್ತಾನೆ. ಯಾರು ಹೇಳ್ರಿ? ಬಿಸ್ಮಿಲ್ಲಾ ಖಾನ್. ಸೊ ಬಿಸ್ಮಿಲ್ಲಾ ಖಾನ್ ಅವ್ರು ಏನಪ್ಪ ಅಂದ್ರೆ ದ ಫೇಮಸ್ ಶಹನಾಯಿ ವಾದಕ ಅನ್ನೋದನ್ನ ಕಾಣ್ತೀವಿ. ಸೊ ಈ ರೀತಿಯಾಗಿ ಕೇಳ್ತಾನ. ಫಾರ್ ಎಕ್ಸಾಂಪಲ್ ಇನ್ನೊಂದು ಏನಪ್ಪ ಅಂದ್ರೆ ಆರ್ಟ್ಗೆ ಸಂಬಂಧಪಟ್ಟವ್ರು ಯಾರಂತ ಕೇಳ್ತಾನ. ರವಿ ವರ್ಮಾ, ದ ಫೇಮಸ್ ಆರ್ಟ್ ಗಾರ ಅನ್ನೋದನ್ನ ನಾವು ನೋಡ್ತೀವಿ. ಆರ್ಟನ್ನ ಕಲೆಗಾರ. ಓಕೆ, ವೆರಿ ಇಂಪಾರ್ಟೆಂಟ್, ನೋಡ್ಕೊರಿ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ನಾವು ಮೂವ್ ಆಗೋಣ. ಎರಡನೇ ಪ್ರಮುಖವಾದಂಥ ಪ್ರಶ್ನೆ ಏನಂದ್ರೆ ನೋಡ್ರಿ, ವೆನ್ ವಾಸ್ ಬಿಮ್ಸ್ಟೆಕ್ ಎಸ್ಟಿಬ್ಲೈಸ್ಡ್ ಅಂತ ಕೇಳ್ಯಾನ. ಬಿಮ್ಸ್ಟೆಕ್ ಯಾವಾಗ ಸ್ಥಾಪನೆ ಆಯಿತು? ಬಿಮ್ಸ್ಟೆಕ್ ಎನ್ನುವಂಥ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಅಂತ ಪ್ರಶ್ನೆ. ಸೊ ಬಿಮ್ಸ್ಟೆಕ್ ಸ್ಥಾಪನೆಯಾದಂಥ ವರ್ಷ 1999 ಅಂತ ಕೊಟ್ಟಾನ, 1985 ಕೊಟ್ಟಾನ, 1980 ಕೊಟ್ಟಾನ, 1997 ಕೊಟ್ಟಾನ. ದ ಕರೆಕ್ಟ್ ಆನ್ಸರ್ ಈಸ್ 1997. ಯಾವಾಗ್ರಿ? 1997 ಅನ್ನೋದನ್ನ ನಾವು ಕಾಣ್ತೀವಿ. ಬಿಮ್ಸ್ಟೆಕ್ ಎನ್ನುವಂಥ ಸಂಸ್ಥೆ ಸ್ಥಾಪನೆ ಆಯಿತು. ಈ ಬಿಮ್ಸ್ಟೆಕ್ ಸಂಸ್ಥೆಯ ಹೆಡ್ ಕ್ವಾರ್ಟರ್ ಎಲ್ಲಿ ಐತಿ ಅಂತ ಕೇಳಿದಂದ್ರೆ, ಈ ಬಿಮ್ಸ್ಟೆಕ್ ಸಂಸ್ಥೆಯ ಹೆಡ್ ಕ್ವಾರ್ಟರ್ ಬಾಂಗ್ಲಾದೇಶದ ಢಾಕಾ ಎಂಬಲ್ಲಿ ಐತಿ. ಎಲ್ಲೈತ್ರಿ? ಬಾಂಗ್ಲಾದೇಶದ ರಾಜಧಾನಿ ಯಾವ್ದ್ರಿ? ಕ್ಯಾಪಿಟಲ್ ಯಾವ್ದ್ರಿ? ಢಾಕಾ. ಆ ಬಾಂಗ್ಲಾದೇಶದ ಢಾಕಾ ಎಂಬಲ್ಲಿ ಏನಪ್ಪ ಬಿಮ್ಸ್ಟೆಕ್ ಇರುವುದನ್ನ ನಾವು ಕಾಣ್ತೀವಿ. ಈ ಬಿಮ್ಸ್ಟೆಕ್ ಅಲ್ಲಿ ಟೋಟಲ್ ಮೆಂಬರ್ಸ್ ಕಂಟ್ರೀಸ್ಗಳ ಸಂಖ್ಯೆ ದೇರ್ ಆರ್ 7 ಮೆಂಬರ್ ಕಂಟ್ರಿ. ಕೇಳ್ಬಹುದು ಕ್ವಶನ್, ಹೌ ಮೆನಿ ಮೆಂಬರ್ ಕಂಟ್ರೀಸ್ ಆರ್ ದೇರ್ ಇನ್ ಬಿಮ್ಸ್ಟೆಕ್ ಅಂತ ಕೇಳ್ಬಹುದು. ದೇರ್ ಆರ್ 7 ಮೆಂಬರ್ ಕಂಟ್ರೀಸ್ ಆರ್ ದೇರ್. ಸೊ ಹಾಗಾದ್ರೆ ಇದರಲ್ಲಿ ಇಂಡಿಯಾ ಮೆಂಬರ್ಶಿಪ್ ಅನ್ನ ಹೊಂದೈತೇನ್ರಿ? ಇದರಲ್ಲಿ ಇಂಡಿಯಾ ಏನೈತಿ ಅಂದ್ರ ಮೆಂಬರ್ಶಿಪ್ ಒಳಗೊಂಡೈತಿ. ಯಾವ್ದ್ರಿ? ಇಂಡಿಯಾ. ಸರ್ ಹಂಗಾದ್ರೆ ಯಾವ್ಯಾವ ಬರ್ತಾವ್ರಿ? ಇಂಡಿಯಾ ಐತಿ ಇದ್ರೊಳಗ, ಆಮೇಲೆ ಶ್ರೀಲಂಕಾ ಐತಿ. ಯಾವ್ದೈತ್ರಿ? ಶ್ರೀಲಂಕಾ ಐತಿ, ಹೌದಾ? ಸೊ ಅದೇ ರೀತಿಯಾಗಿ ನೇಪಾಳ ಐತಿ. ನೇಪಾಳ ಐತಿ. ಆಮೇಲೆ ಥೈಲ್ಯಾಂಡ್ ಐತಿ. ನೇಪಾಳನ್ನ ಕಾಣ್ತೀವಿ, ಥೈಲ್ಯಾಂಡ್ ಕಾಣ್ತೀವಿ, ಹೌದಾ? ಮಯನ್ಮಾರ್ ಐತ್ರಿ.
ಯಾವುದೈತ್ರಿ ಮಯನ್ಮಾರ್. ಸೊ ಮಯನ್ಮಾರ್ ಇರುವುದನ್ನು ನಾವು ನೋಡ್ತೀವಿ, ಮಯನ್ಮಾರ್ ಐತಿ. ಹಾಂ, ಸೊ ಅದೇ ರೀತಿ ನೋಡ್ರಿ ಭೂತಾನ್ ಐತಿ. ಇದ್ರೊಳಗೆ ಏನೈತ್ರಿ ಭೂತಾನ್. ಭೂತಾನ್ ಕ್ಯಾಪಿಟಲ್ ಏನ್ರಿ ಥಿಂಪು. ಸೊ ಅದೇ ರೀತಿಯಾಗಿ ಬಾಂಗ್ಲಾದೇಶ ಐತಿ. ಸೊ 7 ಕಂಟ್ರಿ ಅದು ಇಲ್ರಿ. ಓಕೆ, ಟೋಟಲ್ 7 ಕಂಟ್ರೀಸ್ಗಳು ಏನಪ್ಪ ಅಂದ್ರೆ ಇದರ ಒಂದು ಮೆಂಬರ್ಶಿಪ್ ಅನ್ನ ಪಡ್ಕೊಂಡವ. ಇದರಲ್ಲಿ ಇಂಡಿಯಾ ಕೂಡ ಏನಪ್ಪ ಮೆಂಬರ್ ಐತಿ. ಸೊ ಇದೇ ರೀತಿಯಾಗಿ ನ್ಯಾಟೋದಾಗೂ ಕೇಳ್ಬೋದು. ಸೊ ಅಥವಾ ಏನಪ್ಪ ಅಂದ್ರೆ G20 ಇಂಡಿಯಾ ಮೆಂಬರ್ ಐತಿಲ್ಲ ಕೇಳ್ಬೋದು, G7 ಅಲ್ಲಿ ಕೇಳ್ಬೋದು. ಸೊ ಇವೆಲ್ಲ ಬರ್ತಾವ. ಇವೆಲ್ಲವನ್ನ ಏನಪ್ಪ ನೋಡ್ಕೊರಿ. ಸಾರ್ಕಲ್ಲಿ ಐತಿಲ್ರಿ, ಸಾರ್ಕಲ್ಲಿ ಇಂಡಿಯಾ ಐತಿ. ಓಕೆನಾ ಹಂಗ. ಸೊ ನೋಡ್ರಿ ಯಾವ್ಯಾವ್ದಾವ ಬಿಮ್ಸ್ಟೆಕ್ ಅಲ್ಲಿ ಇಂಡಿಯಾ ಐತಿ, ಶ್ರೀಲಂಕಾ ಐತಿ, ನೇಪಾಳ ಐತಿ, ಥೈಲ್ಯಾಂಡ್ ಐತಿ, ಮಯನ್ಮಾರ್ ಐತಿ, ಭೂತಾನ್ ಐತಿ, ಬಾಂಗ್ಲಾದೇಶ್ ಐತಿ. ಇವೆಲ್ಲವೂ ಕೂಡ ಏನಪ್ಪ ಮೆಂಬರ್ ಕಂಟ್ರಿಗಳನ್ನೋದನ್ನ ಕಾಣ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ಕ ನಾವು ಮೂವ್ ಹಾಕೋನು. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರ ನೋಡ್ರಿ 3ನೇ ಪ್ರಶ್ನೆ, ಪ್ರಧಾನ ಮಂತ್ರಿ ಜನ್ ಧನ್ ಯೋಜನಾ ವಾಸ್ ಲಾಂಚ್ಡ್ ಆನ್ ಕೇಳ. ಅಂದ್ರೆ ಪ್ರಧಾನ ಮಂತ್ರಿ ಜನಧನ ಯೋಜನೆ ಯಾವಾಗ ಜಾರಿಗೆ ತರಲಾಯಿತು ಅಂತ ಪ್ರಶ್ನೆ ಕೇಳೋಣ. ಆನ್ಸರ್ ಅನ್ನ ನೋಡೋಣ. ಆನ್ಸರ್ ಏನ್ ಕೊಟ್ಟಾನ ನೋಡ್ರಿ, 28 ಆಗಸ್ಟ್ 2014 ಅಂತ ಕೊಟ್ಟಾನ. 2 ಅಕ್ಟೋಬರ್ 2014 ಅಂತ ಕೊಟ್ಟಾನ. 15 ಆಗಸ್ಟ್ 2016 ಅಂತ ಕೊಟ್ಟಾನ. 1 ಜನವರಿ 2016 ಅಂತ ಕೊಟ್ಟಾನ. ಇಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದಂದ್ರ 28 ಆಗಸ್ಟ್ 2014. 28 ಆಗಸ್ಟ್ 2014ರಲ್ಲಿ ಪ್ರಧಾನ ಮಂತ್ರಿ ಜನಧನ್ ಯೋಜನಾವನ್ನ ಜಾರಿಗೆ ತಂದರು. ಸೊ ಜನಧನ್ ಯೋಜನಾವನ್ನ ಜಾರಿಗೆ ತರುವುದರ ಮೂಲಕವಾಗಿ ಫಲಾನುಭವಿಗಳಿಗೆ ಏನಪ್ಪ ಅಂದ್ರೆ ಹಣವನ್ನ ಹಾಕುವಂತ ಕಾರ್ಯವನ್ನ ಮಾಡಿದ್ರು. ಇನ್ನೊಂದು ಏನಪ್ಪ ಅಂದ್ರ ಇದನ್ನು ಕ್ವಶನ್ನ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ತರಲಿಕ್ಕೆ ಕಾರಣ ಏನಪ್ಪ ಇದರ ರಿಲೇಟೆಡ್ ಆಗಿ ಕೇಳಬಹುದು. ಸೊ ವಿಶೇಷವಾಗಿ ನೋಡ್ರಿ ಕೇಂದ್ರ ಸರ್ಕಾರದಿಂದ ಜಾರಿಯಾದಂತಹ ಕಾನೂನು ಬಗ್ಗೆನೂ ಕೇಳಬಹುದು. CA ಯಾವಾಗ ಇಂಪ್ಲಿಮೆಂಟ್ ಆಯ್ತು ಅನ್ನೋದನ್ನ ಕೇಳಬಹುದು ಅಲ್ವಾ. ಸೊ ಅದೇ ರೀತಿಯಾಗಿರ್ಪರ ಈಗಾಗಲೇ ಕೇಳ್ಯಾನ್ರಿ ಅಗ್ನಿವೀರ ಸ್ಕೀಮ್ ಯಾವಾಗ ಜಾರಿಗೆ ಬಂತು ಅಂತ ಕೇಳೋಣ. ಸೊ ಹಿಂಗಾಗಿ ಅವೆಲ್ಲವನ್ನ ನೋಡ್ಕೊರಿ. GST ಯಾವಾಗ ಇಂಪ್ಲಿಮೆಂಟ್ ಆಯ್ತು ಅವೆಲ್ಲವನ್ನ ನೋಡ್ಕೊರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ನಾನು ಮೂವತ್ತನು 4ನೇ ಪ್ರಶ್ನೆ. ಸೊ 4ನೇ ಪ್ರಶ್ನೆ ಏನೈತೆ ಅಂದ್ರ ಹೂ ಗೇವ್ ದಿಸ್ ಸ್ಲೋಗನ್ ಸ್ವರಾಜ್ ಈಸ್ ಮೈ ಬರ್ತ್ ರೈಟ್ ಅಂಡ್ ಐ ವಿಲ್ ಹ್ಯಾವ್ ಇಟ್ ಅಂತ ನೋಡ್ರಿ ಏನ್ರಿ. ಸೊ ಸ್ವರಾಜ್ ಈಸ್ ಮೈ ಬರ್ತ್ ರೈಟ್ ಅಂಡ್ ಐ ವಿಲ್ ಹ್ಯಾವ್ ಇಟ್. ಸ್ವರಾಜ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎನ್ನುವಂತ ಘೋಷವಾಕ್ಯವನ್ನು ನೀಡಿದವರು ಯಾರಂತ ಇಲ್ಲಿ ಕೊಟ್ಟಾನ್ರಿ. ಸುಭಾಷ್ ಚಂದ್ರ ಬೋಸ್ ಕೊಟ್ಟಾನ, ಜವಾಹರ್ಲಾಲ್ ನೆಹರು ಕೊಟ್ಟಾನ, ಲಾಲ್ ಬಹದ್ದೂರ್ ಶಾಸ್ತ್ರಿ ಕೊಟ್ಟಾನ, ಬಾಲ ಗಂಗಾಧರ್ ತಿಲಕ್ ಕೊಟ್ಟಾನ. ಹಾಗಾದ್ರೆ ಕರೆಕ್ಟ್ ಆನ್ಸರ್ ಯಾವುದು? ಕರೆಕ್ಟ್ ಆನ್ಸರ್ ಯಾವ್ದು ಅಂತ ನೋಡ್ಕೊತ ಹೋದಾಗ ಬಾಲ ಗಂಗಾಧರ್ ತಿಲಕ್. ಸ್ವರಾಜ್ ಇಸ್ ಮೈ ಬರ್ತ್ ರೈಟ್ ಅಂಡ್ ಐ ಶಾಲ್ ಹ್ಯಾವ್ ಇಟ್ ಎನ್ನುವಂತ ಸ್ಲೋಗನ್ ಅನ್ನ ನೀಡಿದರು. ಬಾಲ ಗಂಗಾಧರ್ ತಿಲಕ್ ರವರು ಯಾವ ರಾಜ್ಯದವರು? ಇವರು ನೋಡ್ರಿ ಬಾಲ ಗಂಗಾಧರ್ ತಿಲಕ್ ರವರು ಮಹಾರಾಷ್ಟ್ರ ರಾಜ್ಯದವರು. ಯಾವ ರಾಜ್ಯದವರು ಇವರು? ಮಹಾರಾಷ್ಟ್ರ. ಓಕೆನಾ. ಸೊ ಅಷ್ಟಲ್ದೇನಪುರ ಬಾಲ ಗಂಗಾಧರ್ ತಿಲಕ್ ರವರು 1907ರ ಸೂರತ್ ಅಧಿವೇಶನದಲ್ಲಿ ಪಾಲ್ಗೊಂಡಿರ್ತಾರ. ಸೂರತ್ ಅಧಿವೇಶನದಲ್ಲಿ ಒಡಕುಂಟಾಗಿ ಕಾಂಗ್ರೆಸ್ ಅನ್ನ ಬಿಟ್ಟು ಹೊರಗೆ ಬಂದರು. ಅದಾದ ನಂತರ 1916ರಲ್ಲಿ ಲಕ್ನೋ ಒಪ್ಪಂದದ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗ್ತದೆ. ಅದೇ ರೀತಿಯಾಗಿ ವಿಶೇಷವಾಗಿ 1916ರಲ್ಲಿ ಹೋಮ್ ರೂಲ್ ಲೀಗ್ ಮೂವ್ಮೆಂಟ್ಗೆ ಬೆಂಬಲವನ್ನ ನೀಡ್ತಾರೆ. ಬಾಲ ಗಂಗಾಧರ್ ತಿಲಕ್ ರವರು ಅಂತ ನಾವು ನೋಡ್ಕೊತೋದಾಗ 1908ರಲ್ಲಿ ಇವರನ್ನ ಏನಂದ್ರ ಬಂಧಿಸಿ ಮಂಡೇಲಾ ಜೈಲಿಗೆ ಒಯ್ಯಲಾಗಿರ್ತೈತಿ. ಆ ಮಂಡೇಲಾ ಜೈಲಿನಲ್ಲಿ ಇವರು ಗೀತ ರಹಸ್ಯ ಎನ್ನುವಂತ ಒಂದು ಗ್ರಂಥವನ್ನ ಬರ್ದಾರೆ. ಗೀತ ರಹಸ್ಯ ಯಾರು ಬರೆದಿದ್ದಂದ್ರ ಬಾಲ ಗಂಗಾಧರ್ ತಿಲಕ್. ಹಾಗಾದ್ರೆ ಬಾಲ ಗಂಗಾಧರ್ ತಿಲಕ್ ರವರು ನೀಡಿರುವಂತಹ ಶ್ಲೋಗನ್ ಯಾವ್ದಂದ್ರ ಸ್ವರಾಜ್ ಇಸ್ ಮೈ ಬರ್ತ್ ರೈಟ್ ಅಂಡ್ ಐ ಶಾಲ್ ಹ್ಯಾವ್ ಇಟ್ ಅಂತ. ಐ ವಿಲ್ ಹ್ಯಾವ್ ಇಟ್, ಐ ಶಾಲ್ ಹ್ಯಾವ್ ಇಟ್ ಎರಡು ಒಂದೇ. ಓಕೆ. ಸೊ ಅದೇ ರೀತಿಯಾಗಿ ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅಂತ ಕೊಟ್ಟ. ಸುಭಾಷ್ ಚಂದ್ರ ಬೋಸ್ ರವರು ನೀಡಿರುವಂತಹ ವಾಕ್ಯ ಯಾವ್ದ್ರಿ? ಸ್ಲೋಗನ್ ಯಾವ್ದು ಅಂತ ನೋಡ್ಕೊತೋದಾಗ ಡೆಲ್ಲಿ ಚಲೋ. ಯಾವ ಚಲೋ ರೀ? ಡೆಲ್ಲಿ ಚಲೋ. ಸೊ ಅದೇ ರೀತಿಯಾಗಿ ಜೈ ಹಿಂದ್, ಜೈ ಹಿಂದ್ ಎನ್ನುವಂತ ಸ್ಲೋಗನ್ ಅನ್ನ ಕೊಟ್ಟಾರ್ರಿ ಅವರು. ಜೈ ಹಿಂದ್. ಸೊ ಇದನ್ನ ಕೊಟ್ಟವ್ರು ಯಾರ್ರಿ? ಸುಭಾಷ್ ಚಂದ್ರ ಬೋಸ್. ಸೊ ಅದೇ ರೀತಿಯಾಗಿ ಡೆಲ್ಲಿ ಚಲೋ. ಹಾಗಾದ್ರೆ ಜವಾಹರ್ಲಾಲ್ ನೆಹರು ನೀಡಿರುವಂತಹ ಸ್ಲೋಗನ್ ಆರಾಮ್ ಹರಾಮ್ ಹೈ, ಆರಾಮ್ ಹರಾಮ್ ಹೈ ಅನ್ನುವಂತ ಸ್ಲೋಗನ್ ಅನ್ನ ಕೊಟ್ಟರು. ಯಾರ್ರಿ? ಜವಾಹರ್ಲಾಲ್ ನೆಹರು. ಅದೇ ರೀತಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನೀಡಿರುವಂತಹ ಸ್ಲೋಗನ್ ನೋಡ್ರಿ. ಯಾರ್ರಿ? ಲಾಲ್ ಬಹದ್ದೂರ್ ಶಾಸ್ತ್ರಿ. ಜೈ ಜವಾನ್. ಯಾವ್ದ್ರಿ? ಜೈ ಜವಾನ್. ಸೊ ಜೈ ಕಿಸಾನ್ ಎನ್ನುವಂತ ಸ್ಲೋಗನ್ ಅನ್ನ ನೀಡ್ಯಾರ. ಜೈ ಜವಾನ್ ಜೈ ಕಿಸಾನ್ ಎನ್ನುವಂತ ಸ್ಲೋಗನ್.
ಲಾಲ್ ಬಹದ್ದೂರ್ ಶಾಸ್ತ್ರಿ. ಹಿ ಇಸ್ ದ ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಇಂಡಿಯಾ. ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅನ್ನೋದನ್ನ ಕಾಣ್ತೀವಿ. ಇವರು 1964ರಿಂದ ಹಿಡಿದು 1966ರವರೆಗೆ ಭಾರತ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿ ವರ್ಕ್ ಮಾಡಿದರು. 1966ರಲ್ಲಿ ಇವರು ಪೋಸ್ಟ್ ಮ್ಯಾಸ್ಲಿಯಾಗಿನ ಭಾರತ ರತ್ನ ಅವಾರ್ಡ್ ಅನ್ನು ಪಡ್ಕೊಂಡ್ರು. ಆ ಮೂಲಕ ಹಿ ಇಸ್ ದ ಫಸ್ಟ್ ಪರ್ಸನ್ ಟು ಗಾಟ್ ದಿ ಪೋಸ್ಟ್ ಮ್ಯಾಸ್ಲಿ ಭಾರತ ರತ್ನ ಅವಾರ್ಡ್. ದ ಫಸ್ಟ್ ಪೋಸ್ಟ್ ಮ್ಯಾಸ್ಲಿ ಪರ್ಸನ್ ಟು ಗಾಟ್ ದಿ ಭಾರತ ರತ್ನ ಅವಾರ್ಡ್ ಅನ್ನೋದನ್ನ ಕಾಣ್ತೀವಿ. ನೆಕ್ಸ್ಟ್ ಕ್ವಶನ್ಗೆ ನಾವು ಮೂವ್ ಆಗೋನು. ವೆರಿ ಇಂಪಾರ್ಟೆಂಟ್. ಹಾರ್ನ್ಬಿಲ್ ಫೆಸ್ಟಿವಲ್ ಈಸ್ ಮೇನ್ಲಿ ಸೆಲೆಬ್ರೇಟೆಡ್ ಇನ್ ವಿಚ್ ಸ್ಟೇಟ್ ಅಂತ. ಯಾವ ಫೆಸ್ಟಿವಲ್ ರೀ? ಹಾರ್ನ್ಬಿಲ್. ಹಾರ್ನ್ಬಿಲ್ ಎನ್ನುವಂತ ಫೆಸ್ಟಿವಲ್. ಈ ಫೆಸ್ಟಿವಲ್ ಅನ್ನ ಎಲ್ಲಿ ಸೆಲೆಬ್ರೇಟ್ ಮಾಡ್ತಾರ ಅಂದ್ರೆ ನೋಡೋಣ. ಫೆಸ್ಟಿವಲ್ ಅಂದ್ರ ಉತ್ಸವ ಅನ್ನೋದನ್ನ ಕಾಣ್ತೀವಿ. ಉತ್ಸವವನ್ನ ಆಪ್ಷನ್ ಕೊಟ್ಟಾನ ಕೇರಳ, ತಮಿಳುನಾಡು, ನಾಗಾಲ್ಯಾಂಡ್, ಬಿಹಾರ್. ದ ಕರೆಕ್ಟ್ ಆನ್ಸರ್ ಈಸ್ ನಾಗಾಲ್ಯಾಂಡ್. ಯಾವ್ದಾಗ್ತೈತ್ರಿ? ನಾಗಾಲ್ಯಾಂಡ್. ಈ ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನ ಫೆಸ್ಟಿವಲ್ಗಳ ಫೆಸ್ಟಿವಲ್ ಅಂತ ಕರೀತಾರೆ. ಉತ್ಸವಗಳ ಉತ್ಸವ ಸೊ ಅಂತ ಯಾವ್ದನ್ನ ಕರೀತಾರೆ? ಹಾರ್ನ್ಬಿಲ್. ಹಾಗಾದ್ರೆ ಓಣಂ ಅನ್ನ ಎಲ್ಲಿ ಸೆಲೆಬ್ರೇಟ್ ಮಾಡ್ತಾರ? ಓಣಂ ಎಲ್ರಿ? ಓಣಂ ಅನ್ನ ಕೇರಳ ರಾಜ್ಯದಲ್ಲಿ. ಎಲ್ರಿ? ಕೇರಳ ರಾಜ್ಯದಲ್ಲಿ ಏನಪ್ಪ ಓಣಂ ಅನ್ನ. ಪೊಂಗಲ್ ಅನ್ನ ತಮಿಳ್ನಾಡು. ನೋಡ್ರಿ ಇಂಪಾರ್ಟೆಂಟ್ ನೋಡ್ರಿ ಅವೆಲ್ಲ ನೋಡ್ಕೊರಿ. ಓಣಂ ಎಲ್ಲಿ ಸೆಲೆಬ್ರೇಟ್ ಮಾಡ್ತಾರ್ರಿ? ಓಣಂ. ಸೊ ಓಣಂ ಕೇರಳ, ಪೊಂಗಲ್ ತಮಿಳ್ನಾಡು. ಪೊಂಗಲ್ ಎಲ್ರಿದು? ತಮಿಳ್ನಾಡು. ಹಂಗಾದ್ರೆ ನಾಗಾಲ್ಯಾಂಡ್ನಲ್ಲಿ ಹಾರ್ನ್ಬಿಲ್, ಬಿಹಾರದಲ್ಲಿ ಛಟ್ಟಾ ಪೂಜಾ. ಛಟ್ಟಾ ಪೂಜಾ. ಸೊ ಅದೇ ರೀತಿಯಾಗಿ ಕೇಳಬಹುದು ಸ್ನೇಹಿತರೆ ನಿಮ್ಗೆ ಏನಪ್ಪ ಅಂದ್ರೆ ರಥ ಯಾತ್ರಾ ಅಂತ. ರಥ ಯಾತ್ರಾ. ಸೊ ಈ ರಥ ಯಾತ್ರಾ ಎನ್ನುವಂತ ಒಂದು ಫೆಸ್ಟಿವಲ್ ನೋಡ್ರಿ ಎಲ್ರಿ? ಒಡಿಸ್ಸಾ ರಾಜ್ಯದಲ್ಲಿ ಪ್ರದರ್ಶನ ಆಗ್ತದೆ. ಬಿಹು ಅಂತ ಕೇಳ್ಬಹುದು. ಬಿಹು. ಸೊ ಬಿಹು ಎಲ್ಲಿರಿ? ಬಿಹು ಇದು ಆಸಾಂ ರಾಜ್ಯದಲ್ಲಿ. ಸೊ ಹಿಂಗ ಫೆಸ್ಟಿವಲ್ಗಳನ್ನ ಕೇಳ್ತಾನ. ಇನ್ನು ನೆಕ್ಸ್ಟ್ ಕ್ವಶನ್. ದ ಫೇಮಸ್ ಟೆಂಪಲ್ ಆಫ್ ಖಜುರಾಹೋ ವಾಸ್ ಬಿಲ್ಟ್ ದಿ ರೂಲರ್ಸ್ ಆಫ್ ವಿಚ್ ಡೈನೆಸ್ಟಿ ಅಂತ ಕೇಳೋಣ. ನೋಡ್ರಿ ಖಜುರಾಹೋ ಎನ್ನುವಂತ ಟೆಂಪಲ್ಗಳು. ಖಜುರಾಹೋ ಎನ್ನುವಂತ ಟೆಂಪಲ್ಗಳು ಯಾವ ಸಾಮ್ರಾಜ್ಯದ ದೊರೆಗಳು ನಿರ್ಮಾಣ ಮಾಡಿದ್ವು ಅಂತ ಕೇಳೋಣ. ಇಲ್ಲಿ ಆನ್ಸರ್ ಅನ್ನ ನಾವು ನೋಡೋಣ. ಆನ್ಸರ್ ನೋಡ್ರಿ, ಒಂದು ಚೋಳ ಡೈನೆಸ್ಟಿ ಅಂತ ಕೊಟ್ಟಾನ, ಚಂದೇಲ ಡೈನೆಸ್ಟಿ ಕೊಟ್ಟಾನ, ಚಾಲುಕ್ಯ ಡೈನೆಸ್ಟಿ ಅಂತ ಕೊಟ್ಟಾನ, ಮೌರ್ಯನ್ ಡೈನೆಸ್ಟಿ ಅಂತ ಕೊಟ್ಟಾನ. ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಯಾವ್ದಂದ್ರ ಚಂದೇಲ ಡೈನೆಸ್ಟಿ ಅಂತ. ಯಾವ್ದ್ರಿ? ಚಂದೇಲ ಡೈನೆಸ್ಟಿ. ಸೊ ಚಂದೇಲ ಡೈನೆಸ್ಟಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಖಜುರಾಹೋ ಟೆಂಪಲ್ಗಳನ್ನ 1050ರಲ್ಲಿ ಏನಪ್ಪ ನಿರ್ಮಾಣವನ್ನ ಮಾಡಿದ್ರು ಚಂದೇಲರು. ಸೊ ಇವು ಯಾವ ರಾಜ್ಯದಲ್ಲಿ ನಾವು ನೋಡ್ತೀವಿ ಅಂದ್ರೆ ಮಧ್ಯಪ್ರದೇಶ ಸ್ಟೇಟ್ ಅಲ್ಲಿ ನೋಡ್ತೀವಿ ನೋಡ್ರಿ. ಯಾವ್ದ್ರಿ? ಮಧ್ಯಪ್ರದೇಶ. ಈ ಖಜುರಾಹೋ ಟೆಂಪಲ್ಗಳು ಸೊ 1986ರಲ್ಲಿ ಯುನೆಸ್ಕೋಗೆ ಏನಪ್ಪ ಅಂದ್ರೆ ಸೇರ್ಪಡೆಯನ್ನ ಮಾಡ್ಯಾರ. ಯುನೆಸ್ಕೋಗೆ ಸೇರ್ಪಡೆ ಆಯಿತು. ಎಷ್ಟರಾಗಂದ್ರ 1986 ಅಲ್ಲಿ. ಸೊ ಯುನೆಸ್ಕೋ ಅಂತ ನಾವು ನೋಡ್ಕೊತ ಹೋದಾಗ ಯುನೈಟೆಡ್ ನೇಷನ್ ಎಜುಕೇಶನಲ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್ ಅಂತ. ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿ ಐತಿ ಅಂದ್ರ ಫ್ರಾನ್ಸ್ ದೇಶದ ಪ್ಯಾರಿಸ್ ಎಂಬಲ್ಲಿ ಐತ್ರಿ. ಇದು ಎಲ್ರಿ? ಫ್ರಾನ್ಸ್ ದೇಶದ ಪ್ಯಾರಿಸ್ ಎಂಬಲ್ಲಿ. ಸೊ ಹಿಂಗ ಹೆಡ್ ಕ್ವಾರ್ಟರ್ಗಳನ್ನು ಕೇಳ್ತಾನ. ಸೊ ನೋಡ್ರಿ ಖಜುರಾಹೋ ಟೆಂಪಲ್ಗಳನ್ನ ಚಂದೇಲರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಬರ್ತಿದ್ದು 1986ರಲ್ಲಿ ಯುನೆಸ್ಕೋ ಪಟ್ಟಿಗೆ ಇವುಗಳನ್ನ ಸೇರ್ಪಡೆ ಮಾಡ್ಯಾರ. ಸೊ ಯುನೆಸ್ಕೋದ ಕೇಂದ್ರ ಕಚೇರಿ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಬರುವಂಥದ್ದು. ಇದು 6ನೇ ಪ್ರಶ್ನೆಗೆ ನಿಮಗೆ ನೀಡುವಂತ ಉತ್ತರ. ಸೊ ಇವುಗಳನ್ನ ನೋಟ್ ಮಾಡ್ಕೊರಿ. ಇನ್ನು ನೆಕ್ಸ್ಟ್ ಕ್ವಶನ್ ಅಂತ ನೋಡ್ಕೊತೋದಾಗ 7ನೇದ್ದು ಹೌ ಮೆನಿ 7ನೇ ಪ್ರಶ್ನೆ ಏನಪ್ಪ ಅಂದ್ರೆ ಹೌ ಮೆನಿ ಬಯೋಸ್ಪಿಯರ್ ರಿಸರ್ವ್ ಏರಿಯಾಸ್ ಆರ್ ದೇರ್ ಇನ್ ಇಂಡಿಯಾ ಅಟ್ ಪ್ರೆಸೆಂಟ್ ಅಂತ ಕೇಳೋಣ. ಪ್ರಸ್ತುತ ಭಾರತ ದೇಶದಲ್ಲಿ ಎಷ್ಟು ಜೈವಿಕ ಸಂರಕ್ಷಣಾ ತಾಣಗಳದಾವ ಅಂತ ಕೇಳೋಣ. ಸೊ ಎಷ್ಟು ಅದಾವ್ರಿ ಅಂತ ನೋಡ್ಕೊತೋಗೋಣ. ಎಷ್ಟು ಅದಾವ ಅಂದ್ರ 12 ಅಂತ ಕೊಟ್ಟಾನ, 16 ಕೊಟ್ಟಾನ, 18 ಕೊಟ್ಟಾನ, 24 ಕೊಟ್ಟಾನ. ದ ಕರೆಕ್ಟ್ ಆನ್ಸರ್ ಹೋಗ್ಬಿಟ್ಟು 18 ನೋಡ್ರಿ. ಎಷ್ಟು ಅದಾವ್ರಿ? ಭಾರತ ದೇಶದಲ್ಲಿ 18 ಬಯೋಸ್ಪಿಯರ್ ರಿಸರ್ವ್ ಏರಿಯಾಸ್ಗಳನ್ನ ನಾವು ಕಾಣ್ತೀವಿ. ಅಂದ್ರೆ ಏನಪ್ಪ ಅಂದ್ರೆ ಸಂರಕ್ಷಿತವಾದಂಥ ವಲಯಗಳಿವು. ಹಾಗಾದ್ರೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಯೋಸ್ಪಿಯರ್ ರಿಸರ್ವ್ ಏರಿಯಾ ಯಾವುದಂತ ನೋಡ್ಕೊತ ಹೋದಾಗ ನೀಲಗಿರಿ ನೋಡ್ರಿ. ಯಾವ್ದ್ರಿ? ನೀಲಗಿರಿ ಅನ್ನೋದನ್ನ ನಾವು ಕಾಣ್ತೀವಿ. ನೀಲಗಿರಿ. ಈ ನೀಲಗಿರಿಯನ್ನ ಎಷ್ಟರಾಗ ಸ್ಥಾಪನೆಯನ್ನ ಮಾಡ್ರಿ ಅಂದ್ರ 1986ರಲ್ಲಿ ಸ್ಥಾಪನೆ ಮಾಡಿ. ಸೊ ಹಾಗಾದ್ರೆ ನೀಲಗಿರಿ ಬಯೋಸ್ಪಿಯರ್ ಯಾವ್ಯಾವ ರಾಜ್ಯದಲ್ಲಿ ಬರ್ತೈತಿ ಅಂದ್ರ ಒಂದು ತಮಿಳುನಾಡು ರಾಜ್ಯದಲ್ಲಿ ಬರುವಂಥದ್ದು, ಇನ್ನೊಂದು ಕರ್ನಾಟಕ ರಾಜ್ಯದಲ್ಲಿ ಬರುವಂಥದ್ದು, ಇನ್ನೊಂದು
ಕೇರಳ ರಾಜ್ಯದಲ್ಲಿ ಬರುವಂಥದ್ದು. ಕರ್ನಾಟಕ, ತಮಿಳುನಾಡು, ಕರ್ನಾಟಕ, ಕೇರಳ, ತಮಿಳುನಾಡು ರಾಜ್ಯಗಳಲ್ಲಿ ಏನಂತಂದ್ರೆ ನೀಲಗಿರಿ ಬಯೋಸ್ಫಿಯರ್ ಏನಂತಂದ್ರೆ ಕಂಡು ಬರ್ತೈತಿ. 3 ಪ್ರಮುಖವಾದಂತಹ ರಾಜ್ಯಗಳು. ಹಂಗ ಏನಪ್ಪ ಅಂದ್ರ ಪಂಚಮಾರಿ ಅಂತ ಬರ್ತೈತಿ, ಅಗಸ್ತ್ಯಮಲ ಅಂತ ಬರ್ತೈತಿ. ಸೊ ಅದೇ ರೀತಿಯಾಗಿ ಏನಪ್ಪ ಅಂದ್ರ ಸುಂದರ್ಬನ್ ಅಂತ ಬರ್ತೈತಿ. ಅವೆಲ್ಲವನ್ನ ಏನಪ್ಪ ನೀವು ಕಲೆಕ್ಟ್ ಮಾಡ್ಕೊರಿ. ಸರಿಸುಮಾರು 18 ಬಯೋಸ್ಫಿಯರ್ ರಿಸರ್ವ್ ಏರಿಯಾಸ್ಗಳನ್ನ ನಾವು ನೋಡ್ತೀವಿ. ಎಷ್ಟು ಅದಾವ್ರಿ? 18 ಅದಾವ. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ನೀಲಗಿರಿ ಸ್ಥಾಪನೆಯಾದಂತಹ ವರ್ಷ 1986ರಲ್ಲಿ ಅನ್ನೋದು. ಇನ್ನು ನೆಕ್ಸ್ಟ್ ಕ್ವಶನ್, 8ನೇ ಪ್ರಶ್ನೆ, ಹೂ ವಾಸ್ ದಿ ಲಾಸ್ಟ್ ರೂಲರ್ ಆಫ್ ದಿ ಮೌರ್ಯನ್ ಡೈನೆಸ್ಟಿ? ಮೌರ್ಯನ್ ಡೈನೆಸ್ಟಿ ಅಂತ ನೋಡ್ರಿ, ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು ಅಂತ ಪ್ರಶ್ನೆ. ಇಲ್ಲಿ ಆಪ್ಷನ್ಸ್ ಕೊಟ್ಟಾನ. ಆಪ್ಷನ್ಸ್ ಏನದಾವ ನೋಡ್ರಿ. ಒಂದು ಬೃಹದ್ರಥ ಅಂತ ಕೊಟ್ಟಾನ, ಅದೇ ರೀತಿಯಾಗಿ ಬಿಂಬಸಾರ ಅಂತ ಕೊಟ್ಟಾನ, ಅಶೋಕ ಅಂತ ಕೊಟ್ಟಾನ, ಚಂದ್ರಗುಪ್ತ ಮೌರ್ಯ ಅಂತ ಕೊಟ್ಟಾನ. ಸೊ ಇಲ್ಲಿ ಸರಿಯಾದಂತ ಆನ್ಸರ್ ಅಂತ ನಾವು ನೋಡ್ಕೊತ ಹೋದಾಗ ಬೃಹದ್ರಥ ನೋಡ್ರಿ. ಯಾವ್ದ್ರಿ? ಬೃಹದ್ರಥ ಏನಪ್ಪ ಮೌರ್ಯ ಡೈನೆಸ್ಟಿಯ ಲಾಸ್ಟ್ ಅಂಪೈರ್ ಇತ್ತ. ಹಾಗಾದ್ರೆ ಹೂ ಇಸ್ ದ ಫೌಂಡರ್? ನೋಡ್ರಿ, ಇದ್ರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆ ಕೇಳ್ತಾನಂದ್ರ, ಹೂ ಇಸ್ ದ ಫೌಂಡರ್ ಆಫ್ ದಿ ಮೌರ್ಯನ್ ಡೈನೆಸ್ಟಿ ಅಂತ ಕೇಳ್ತಾನ. ಮೌರ್ಯನ್ ಡೈನೆಸ್ಟಿಯ ಫೌಂಡರ್ ಯಾರು ಅಂತ ನೋಡ್ಕೊತ ಹೋದಾಗ ಚಂದ್ರಗುಪ್ತ ಮೌರ್ಯ. ಇವೇನಪ್ಪ ಅಂದ್ರ ಫೌಂಡರ್ ಯಾರ್ರಿ? ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಏನಪ್ಪ ಅಂದ್ರ ನಂದಮನೆತನದ ಧನನಂದನನ್ನ ಸೋಲಿಸಿ ಏನಪ್ಪ ಅಂದ್ರ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಸೊ ವಿಚ್ ಇಸ್ ದ ಫಸ್ಟ್ ಡೈನೆಸ್ಟಿ ಇನ್ ಇಂಡಿಯಾ ಅಂತ ನೋಡ್ಕೊತ ಹೋದಾಗ ಮೌರ್ಯನ್ ಡೈನೆಸ್ಟಿ. ಯಾವ ಡೈನೆಸ್ಟಿ ರೀ? ಮೌರ್ಯನ್ ಡೈನೆಸ್ಟಿ. ಈ ಚಂದ್ರಗುಪ್ತ ಮೌರ್ಯ ಫೌಂಡರ್ ಆದ್ರೆ ಹಾಗಾದ್ರೆ ಫೇಮಸ್ ಅಂಪೈರ್ ಯಾರು? ಫೇಮಸ್ ಅಂಪೈರ್ ಅಂತ ನಾವು ನೋಡ್ಕೊತ ಹೋದಾಗ ಅದು ಅಶೋಕ ಅನ್ನೋದನ್ನ ನಾವು ಕಾಣ್ತೀವಿ. ಅಶೋಕ ಏನಪ್ಪ ಅಂದ್ರೆ ಫೇಮಸ್ ಅಂಪೈರ್. ಸೊ ಈ ಅಶೋಕ ಮತ್ತು ಕಾರವೇಲನ ಮಧ್ಯೆ ಕ್ರಿಸ್ತ ಪೂರ್ವ ಏನಪ್ಪ ಅಂದ್ರ 261ರಲ್ಲಿ ಕಳಿಂಗ ಯುದ್ಧ ಏನಪ್ಪ ನಡೀತು ಅನ್ನೋದನ್ನ ಕಾಣ್ತೀವಿ. ವೆರಿ ಇಂಪಾರ್ಟೆಂಟ್ ವಾರ, ಕಳಿಂಗ ವಾರ ಅನ್ನೋದನ್ನ ಕಾಣ್ತೀವಿ. ಅವುಗಳನ್ನ ಚಂದಾಗಿ ನೋಡ್ಕೊರಿ. ಸೊ ನೋಡ್ರಿ, ಲಾಸ್ಟ್ ಅಂಪೈರ್ ಆಫ್ ದಿ ಮೌರ್ಯನ್ ಡೈನೆಸ್ಟಿ ಅಂದ್ರ ಬೃಹದ್ರಥ. ಆಮೇಲೆ ಫೌಂಡರ್ ಆಫ್ ದಿ ಮೌರ್ಯನ್ ಡೈನೆಸ್ಟಿ ಅಂದ್ರ ಚಂದ್ರಗುಪ್ತ ಮೌರ್ಯ. ಸೊ ಫೇಮಸ್ ಅಂಪೈರ್ ಆಫ್ ದಿ ಮೌರ್ಯನ್ ಡೈನೆಸ್ಟಿ ಅಂದ್ರ ಅಶೋಕ. ಸೊ ಅದೇ ರೀತಿಯಾಗಿ ಇನ್ನೊಂದೇನಪ್ಪ ಅಂದ್ರ ಅಶೋಕ ಫೇಮಸ್ ಅಂಪೈರ್ ಆದ್ರೆ ಹಾಗಾದ್ರೆ ವಿಚ್ ಇಸ್ ದ ಕ್ಯಾಪಿಟಲ್ ಆಫ್ ದಿ ಮೌರ್ಯನ್ ಡೈನೆಸ್ಟಿ ಅಂತ ಕೇಳ್ತಾನ. ಪಾಟಲಿಪುತ್ರ. ಯಾವ್ದ್ರಿ? ಪಾಟಲಿಪುತ್ರ ಅನ್ನೋದನ್ನ ನಾವು ಕಾಣ್ತೀವಿ. ಪಾಟಲಿಪುತ್ರ ಏನಪ್ಪ ಅಂದ್ರ ಮೌರ್ಯನ್ ಡೈನೆಸ್ಟಿದು. ಇದನ್ನ ಈಗ ಪ್ರಸ್ತುತ ಪಾಟ್ನಾ ಅಂತ ಕರೀತಾರ. ಈ ಪಾಟ್ನಾ ಯಾವ ನದಿಯ ದಂಡೆ ಮೇಲೆ ಐತಿ ಅಂದ್ರ ಗಂಗಾ ನದಿ ದಂಡೆ ಮೇಲೆ ಐತಿ. ಬಿಹಾರ ರಾಜ್ಯದ ರಾಜಧಾನಿ ಅಟ್ ಪ್ರೆಸೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ನಾವು ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್ ಏನಂದ್ರ, ವೇರ್ ವಿಲ್ ದಿ 10th ಮೆನ್ಸ್ ನೋಡ್ರಿ ಮೆನ್ಸ್ ICC T20 ಕ್ರಿಕೆಟ್ ವರ್ಲ್ಡ್ ಕಪ್ 2026 ಬಿ ಹೆಲ್ಡ್ ಅಂತ ಕೊಟ್ಟಾನ. ನೋಡ್ರಿ, 2026ರ 10ನೆಯ ಪುರುಷ ICC T20 ಕ್ರಿಕೆಟ್ ವರ್ಲ್ಡ್ ಕಪ್ ಎಲ್ಲಿ ಆಯೋಜನೆ ಆಗಲಿದೆ ಎನ್ನುವಂತ ಪ್ರಶ್ನೆ. ಸೊ ಇಲ್ಲಿ ನೋಡ್ರಿ, ಈ ಪ್ರಶ್ನೆಯನ್ನ ನಾನು ತೆಗೆದುಕೊಂಡು ಬಂದಿರುವಂತ ಉದ್ದೇಶ ಏನಪ್ಪಾ ಅಂದ್ರ, ಈ ಒಂದು 2020ರ ICC T20 ವರ್ಲ್ಡ್ ಕಪ್ ನಮ್ಮ ದೇಶದಲ್ಲೇ ನಡೆಯೋದೈತಿ. ಹಿಂಗಾಗಿ ಆಪ್ಷನ್ಸ್ಗಳನ್ನ ಕೊಟ್ಟ ನೋಡ್ರಿ. ಶ್ರೀಲಂಕಾ ಮತ್ತು ಸೌತ್ ಆಫ್ರಿಕಾ ಕೊಟ್ಟಾನ, ಆಸ್ಟ್ರೇಲಿಯಾ ವೆಸ್ಟ್ ಇಂಡೀಸ್ ಅಂತ ಕೊಟ್ಟಾನ, ಇಂಡಿಯಾ ಶ್ರೀಲಂಕಾ ಅಂತ ಕೊಟ್ಟಾನ, ಇಂಡಿಯಾ ವೆಸ್ಟ್ ಇಂಡೀಸ್ ಅಂತ ಕೊಟ್ಟಾನ. ಕರೆಕ್ಟ್ ಆನ್ಸರ್ ಏನಪ್ಪಾ ಅಂದ್ರೆ ಇಲ್ಲಿ ಇಂಡಿಯಾ ಮತ್ತು ಶ್ರೀಲಂಕಾ ಎಲ್ಲೆಲ್ಲಿ ನಡೆದೈತ್ರಿ? 2026 ಇಂಡಿಯಾ ಮತ್ತು ಶ್ರೀಲಂಕಾ. ಸೊ ಈಗ ಸದ್ದ ಒಂದು ನಡಿಬೇಕ್ರಿ. ಯಾವ್ದ್ರಿ? 2024. ಸೊ 2024ರ T20 ವರ್ಲ್ಡ್ ಕಪ್ ಅನ್ನ ಇದು ಅಮೇರಿಕಾ ಮತ್ತು ಇನ್ನೊಂದು ಯಾವ್ದಂದ್ರ ವೆಸ್ಟ್ ಇಂಡೀಸ್ ದೇಶಗಳಲ್ಲಿ ನಡೆದೈತ್ರಿ. ಇದು ಅಮೇರಿಕಾ ಮತ್ತು ವೆಸ್ಟ್ ಇಂಡೀಸ್ ದೇಶಗಳಲ್ಲಿ ನಡೆಯಲಾಗಿರುವುದು 2024 ವರ್ಲ್ಡ್ ಕಪ್ ಜೂನ್ ತಿಂಗಳಲ್ಲಿ ನಡೀತಾವ. ಸೊ ಅದೇ ರೀತಿಯಾಗಿ ಇಂಡಿಯಾ ಮತ್ತು ಶ್ರೀಲಂಕಾದಲ್ಲಿ 2026ರಲ್ಲಿ T20 ವರ್ಲ್ಡ್ ಕಪ್ಗಳು ನಡೀತಾವ್ರಿ. ಇನ್ನು ನೆಕ್ಸ್ಟ್ ಕ್ವಶನ್ ರೀ, ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್. ಹೂ ಈಸ್ ದ ಪ್ರೆಸೆಂಟ್ ಕಂಪ್ಯೂಟರ್ ಅಂಡ್ ಆಡಿಟರ್ ಜನರಲ್ ಅಂತ ಕೇಳ. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂತ ನೋಡ್ರಿ, ಮಹಾಲೆಕ್ಕ ಪರಿಶೋಧಕ ಅಂತ ಬರ್ತೈತಿ. CAG ಅಂತ ಕರೀತಾರೆ. ಹಾಗಾದ್ರೆ ಪ್ರಸ್ತುತ ಯಾರದಾರ ಅಂತ ಕೊಟ್ಟಾನ. ಪ್ರಸ್ತುತ ಯಾರದಂತಾರಂತ ನೋಡ್ಕೋತವನು. ಸೊ ಓಂ ಬಿರ್ಲಾ ಅಂತ ಕೊಟ್ಟಾನ, ಗಿರೀಶ್ ಚಂದ್ರ ಮುರ್ಮು ಅಂತ ಕೊಟ್ಟಾನ, SS ದುಬೆ ಅಂತ ಕೊಟ್ಟಾನ, ಹರಿವಂಶ್ ನಾರಾಯಣ್ ಸಿಂಗ್ ಅಂತ ಕೊಟ್ಟಾನ.
ಕರೆಕ್ಟ್ ಆನ್ಸರ್ ಏನಂತಂದ್ರ ಗಿರೀಶ್ ಚಂದ್ರ ಮುರ್ಮು. ಗಿರೀಶ್ ಚಂದ್ರ ಮುರ್ಮುರವರು ಏನದಾರ ಅಂದ್ರ ಈಗ ಪ್ರಸ್ತುತ ಮಹಾ ಲೆಕ್ಕ ಪರಿಶೋಧಕರಾಗಿ ಕಾರ್ಯವನ್ನ ನಿರ್ವಹಿಸಕ್ತಾರ. ಆದ್ರೆ ಓಂ ಬಿರ್ಲಾ ಅವ್ರು ಏನದಾರ ಈಗ ಓಂ ಬಿರ್ಲಾ ಅವ್ರು ನೋಡ್ರಿ ಈಗ ಸ್ಪೀಕರ್ ಆಗ್ಯಾರ. ಸ್ಪೀಕರ್ ಅನ್ನೋದನ್ನ ನಾವು ಕಾಣ್ತೀವಿ. ಯಾರ್ರಿ ಓಂ ಬಿರ್ಲಾ. ಓಂ ಬಿರ್ಲಾ ಏನದಾರಿ ಸ್ಪೀಕರ್ ಅದಾರ. ಸೊ ಅದೇ ರೀತಿಯಾಗಿ ಹರಿವಂಶ್ ನಾರಾಯಣ್ ಸಿಂಗ್ ರವರು ಹಿ ಇಸ್ ದ ಡೆಪ್ಯೂಟಿ ಚೇರ್ಮನ್ ಆಫ್ ದಿ ರಾಜ್ಯಸಭಾದ ಡೆಪ್ಯೂಟಿ ಚೇರ್ಮನ್ ಆಗಿ ವರ್ಕ್ ಮಾಡಕ್ತಾರ. CAG ಅಂತ ನಾವು ನೋಡ್ಕೋತಾಗ ಹೋದಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ 148ನೇ ಆರ್ಟಿಕಲ್ ಮಾಹಿತಿ ಕೊಡ್ತೈತಿ. ಸೊ ಇವರ ಒಂದು ಟರ್ಮ್ ನೋಡ್ಕೋತ ಹೋದಾಗ 6 years ಅನ್ನೋದು 6 years ಆರ್ 65 years ಅನ್ನೋದನ್ನ ನಾವು ನೋಡ್ತೀವಿ. ಓಕೆನಾ, ಇದ್ರೊಳಗೆ ಯಾವ್ದು ಮೊದಲು ಬರ್ತೈತಿಲ್ಲ ಆಗೇನಪ್ಪ ಇವ್ರು ರಿಟೈರ್ಡ್ ಆಗ್ತಾರ. ಇವರನ್ನ ಅಪಾಯಿಂಟ್ ಮಾಡೋರು ಯಾರಂದ್ರ ಪ್ರೆಸಿಡೆಂಟ್ ನೋಡ್ರಿ. ಸೊ ಇವರಿಗೆ ಪ್ರೆಸಿಡೆಂಟ್ ರವ್ರು ಏನಪ್ಪ ಅಂದ್ರ ಓತನ್ನ ಬೋಧಿಸ್ತಾರ ಅನ್ನೋದನ್ನ ನಾವು ನೋಡ್ತೀವಿ ಅನ್ನೋದು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ನಾವು ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರ ರೀಸೆಂಟ್ಲಿ ದ ಆರ್ಮಿ ಎಕ್ಸರ್ಸೈಸ್ ಡೆಸರ್ಟ್ ಸೈಕ್ಲೋನ್ 2024 ಟು ಪ್ಲೇಸ್ ಇನ್ ದಿ ಥಾರ್ ಡಿಸರ್ಟ್ ಆಫ್ ರಾಜಸ್ಥಾನ್ ಬಿಟ್ವೀನ್ ಇಂಡಿಯಾ ವಿತ್ ಕಂಟ್ರಿ ಅಂತ ಕೇಳೋಣ. ನೋಡ್ರಿ ವಿಚ್ ಕಂಟ್ರಿ ಅಂತ ಕೇಳೋಣ. ಏನಪ್ಪ ಇತ್ತೀಚೆಗೆ ಈ ಒಂದು ಎಕ್ಸರ್ಸೈಸ್ ಅನ್ನ ಡೆಸರ್ಟ್ ಸೈಕ್ಲೋನ್ ಎಕ್ಸರ್ಸೈಸ್ ಅನ್ನ 2024ರಲ್ಲಿ ಯಾವ್ಯಾವ ದೇಶದೊಂದಿಗೆ ನಡೀತು ಅಂತ ಕೇಳೋಣ. ಸೊ ಇಂಡಿಯಾದೊಂದಿಗೆ ಯಾವ ದೇಶ ಅಂತ ನಾವು ನೋಡ್ಕೊತ ಹೋದಾಗ ಒಂದು ಒಮನ್ ಅಂತ ಕೊಟ್ಟಾನ, ಸೌದಿ ಅರೇಬಿಯಾ ಕೊಟ್ಟಾನ, UAE ಅಂತ ಕೊಟ್ಟಾನ, ದುಬೈ ಅಂತ ಕೊಟ್ಟಾನ. ಕರೆಕ್ಟ್ ಆನ್ಸರ್ ಒಮನ್ ದೇಶ. ಯಾವ ದೇಶ ರೀ? ಒಮನ್. ಯಾಕ್ರಿ ನೋಡ್ರಿ ಯಾವತ್ತು ಎಕ್ಸರ್ಸೈಸ್ಗಳ ಮೇಲೆ ಕ್ವಶನ್ ಒಂದಂತೂ ಗಚ್ಚಿರತೈತಿ. ಸಾಕಷ್ಟು ಬಾರಿ ನೀವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ಸೊ ಎಕ್ಸರ್ಸೈಸ್ಗಳ ಮೇಲೆ ಏನಪ್ಪ ಕ್ವಶನ್ ಅನ್ನ ಕೇಳ್ಯಾನ. ಸಮರಾಭ್ಯಾಸಗಳು ಅಂತ ಕರೀತಾರ. ಸೊ ಯಾವ್ಯಾವ ದೇಶಗಳ ಮಧ್ಯೆ ಯಾವ್ಯಾವ ನಡೀತು, ವರ್ಣಶಕ್ತಿ ಯಾರು ನಡೆದಿದೆ, ಗರುಡ, ಇವೆಲ್ಲ ನೋಡ್ಕೋರಿ. ಓಕೆ, ಸೊ ಇಲ್ಲಿ ಡೆಸರ್ಟ್ ಸೈಕ್ಲೋನ್ 2024 ಅನ್ನ ಸೊ ಥಾರ್ ಡೆಸರ್ಟ್ ರಾಜಸ್ಥಾನದಲ್ಲಿ ಮಾಡಲಾಯಿತು. ಸೊ ಅದು ಇಂಡಿಯಾ ಮತ್ತು ಒಮನ್ ದೇಶದ ಮಧ್ಯೆ ನಡೀತು ಅನ್ನೋದು. ಎಕ್ಸರ್ಸೈಸ್ ಮೇಲೆ ಒಂದರೆ ಗಚ್ ಕ್ವಶನ್ ಇರ್ತೈತಿ, ನೋಡ್ಕೋರಿ. ಇನ್ನು ನೆಕ್ಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ ನೋಡ್ರಿ. ಪುನಾ ಫ್ಯಾಕ್ಟ್ ಅಗ್ರಿಮೆಂಟ್ ವಾಸ್ ಸಿಗ್ನ್ಡ್ ಬಿಟ್ವೀನ್ ಮಹಾತ್ಮ ಗಾಂಧಿ ಅಂಡ್ ಹೂಮ್ ಅಂತ ಕೇಳೋಣ. ಪುನಾ ಒಪ್ಪಂದ ಯಾರ್ಯಾರ ಮಧ್ಯೆ ಆಯ್ತು ಅಂತ ನೋಡ್ರಿ. ಪುನಾ ಒಪ್ಪಂದ ಯಾರ್ಯಾರ ಮಹಾತ್ಮ ಗಾಂಧಿ ಮತ್ತು ಯಾರ ಮಧ್ಯೆ ಆಯ್ತು ಅಂತ. ಪುನಾ ಒಪ್ಪಂದ ಯಾರ್ಯಾರ ಮಧ್ಯೆ ಆಯ್ತು ನೋಡ್ಕೊತ ಹೋದಾಗ ಆಪ್ಷನ್ಸ್ ಕೊಟ್ಟಾನ್ರಿ. ಲಾರ್ಡ್ ಕರ್ಜನ್ ಕೊಟ್ಟಾನ, ಲಾರ್ಡ್ ಇರ್ವಿನ್ ಕೊಟ್ಟಾನ, BR ಅಂಬೇಡ್ಕರ್ ಕೊಟ್ಟಾನ, ಸುಭಾಷ್ ಚಂದ್ರ ಬೋಸ್ ಕೊಟ್ಟಾನ. ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಡಾಕ್ಟರ್ BR ಅಂಬೇಡ್ಕರ್. ಹಾಗಾದ್ರೆ ಪುನಾ ಒಪ್ಪಂದ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ಮಧ್ಯೆ ನಡೀತೈತಿ. ಪುನಾ ಒಪ್ಪಂದ ನಡಲಿಕ್ಕೆ ಪ್ರಮುಖವಾದಂತಹ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಜನಾಂಗದವರಿಗೆ ಪ್ರತ್ಯೇಕವಾದಂತಹ ಮತಗಟ್ಟೆಗಳನ್ನ ಕೇಳ್ತಾರೆ. ಆಗ ಮಹಾತ್ಮ ಗಾಂಧೀಜಿಯವರು ಏನಂದ್ರ ಪುನಾದ ಯರವಾಡ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕುಳಿತುಕೊಳ್ತಾರೆ. ಸೊ ಆಗ ಮಹಾತ್ಮ ಗಾಂಧೀಜಿ ಮತ್ತು ಅಂಬೇಡ್ಕರ್ ಮಧ್ಯೆ ಒಂದು ಒಪ್ಪಂದ ನಡೀತು. ಅದು ಯಾವ್ದಂದ್ರ ಪುನಾ ಒಪ್ಪಂದ. ಈ ಪುನಾ ಒಪ್ಪಂದ ಎಷ್ಟರಲ್ಲಿ ನಡೀತು ಅನ್ನುವಂತ ಪ್ರಶ್ನೆ ಅಂತಂದ್ರ 1932ರಲ್ಲಿ ನಡೆದೈತ್ರಿ. ಪುನಾ ಟ್ರೀಟಿ ಇದು ಅಥವಾ ಯರವಾಡ ಟ್ರೀಟಿ. ಸೊ ಇದು ನಡೆದದ್ದು ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಮಧ್ಯೆ ಅನ್ನೋದನ್ನ ನಾವು ಕಾಣ್ತೀವಿ. ಲಾರ್ಡ್ ಕರ್ಜನ್ ಅಂತ ಕೊಟ್ಟಾನ. ಲಾರ್ಡ್ ಕರ್ಜನ್ 1905ರಲ್ಲಿ ಬಂಗಾಳವನ್ನ ವಿಭಜನೆ ಮಾಡ್ಯಾನ. ಹಾಗಾದ್ರೆ ಲಾರ್ಡ್ ಇರ್ವಿನ್ ಅಂತ ಐತಿ ಇಲ್ಲಿ. ಲಾರ್ಡ್ ಇರ್ವಿನ್ ನೋಡ್ರಿ 1931ರಲ್ಲಿ ಸೊ ಲಾರ್ಡ್ ಇರ್ವಿನ್ ಇದ್ದದ್ದು. ಲಾರ್ಡ್ ಇರ್ವಿನ್ ಮತ್ತು ಮಹಾತ್ಮ ಗಾಂಧೀಜಿ ಮಧ್ಯೆ ಇರ್ವಿನ್ ಫ್ಯಾಕ್ಟ್ ನಡೆದೈತ್ರಿ. ಓಕೆನಾ, 1932ರಲ್ಲಿ ಪುನಾ ಫ್ಯಾಕ್ಟ್, 1931ರಲ್ಲಿ ಇರ್ವಿನ್ ಒಪ್ಪಂದ. ಸೊ ಅದೇ ಗಾಂಧಿ ಮತ್ತು ಇರ್ವಿನ್ ಒಪ್ಪಂದ. 1905ರಲ್ಲಿ ಬಂಗಾಳ ಪಾರ್ಟಿಟೇಷನ್. ಓಕೆ, 1905ರಲ್ಲಿ. ಇನ್ನು ನೆಕ್ಸ್ಟ್ ಕ್ವಶನ್ ಮೂವ್ ಹಾಕೋನು. ಸೊ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಒಂದು ಪ್ರಶ್ನೆ. ಇದ್ರ ಮೇಲೆ ಒಂದೊಂದು ಪ್ರಶ್ನೆಗಳನ್ನ ಇಟ್ಟಿರ್ತಾನ. ಬುಕ್ಸ್ಗೆ ಸಂಬಂಧಪಟ್ಟಿರುವಂತ ಪ್ರಶ್ನೆ ಐತಿ ನೋಡ್ರಿ. ಹೂ ಈಸ್ ದ ಆಥರ್ ಆಫ್ ಫೇಮಸ್ ಬುಕ್ ದ ಪ್ಯಾರಾಡಾಕ್ಸಿಕಲ್ ಪ್ರೈಮ್ ಮಿನಿಸ್ಟರ್ ಅಂತ ಕೇಳೋಣ. ಯಾರ್ರೀ ಅಂತ ನೋಡ್ಕೋತ ಹೋದಾಗ ನೋಡ್ರಿ, ಪ್ಯಾರಾಡಾಕ್ಸಿಕಲ್ ಪ್ರೈಮ್ ಮಿನಿಸ್ಟರ್ ಯಾರು ಬರ್ದದ್ದು? ಅರುಂಧತಿ ರಾಯ್ ಅಂತ ಕೊಟ್ಟಾನ, ಚೇತನ್ ಭಗತ್ ಅಂತ ಕೊಟ್ಟಾನ, ಇನ್ನೊಂದು ಏನಪ್ಪ ಅಂದ್ರ ಶಶಿ ಥರೂರ್ ಅಂತ ಕೊಟ್ಟಾನ, ಝುಂಪಾ ಲಹರಿ ಅಂತ ಕೊಟ್ಟಾನ. ದ ಕರೆಕ್ಟ್ ಆನ್ಸರ್ ಏನಪ್ಪ ಅಂದ್ರೆ ಇಲ್ಲಿ ಶಶಿ ಥರೂರ್ ಅನ್ನೋದನ್ನ ಕಾಣ್ತೀವಿ. ಯಾರ್ರಿ? ಶಶಿ ಥರೂರ್ ಅವರು
ಬರೆದಿರುವಂಥ ಬುಕ್ ಇದು. ಶಶಿ ತರೂರ್ ಅವರು ಸಾಕಷ್ಟು ಬುಕ್ಗಳನ್ನು ಬರ್ತಾರೆ. ಅದರಲ್ಲಿ ಒಂದು ಯಾವುದಂದ್ರೆ ಒಂದೇದು ನೋಡ್ರಿ, ಆ್ಯನ್ ಇರಾ ಆಫ್ ಡಾರ್ಕ್ನೆಸ್ ಎನ್ನುವಂಥ ಬುಕ್. ಯಾವ್ದು ಹೇಳ್ರಿ? ಆ್ಯನ್ ಇರಾ ಆಫ್ ಡಾರ್ಕ್ನೆಸ್ ಎನ್ನುವಂತಹ ಬುಕ್ ಅನ್ನ ಶಶಿ ತರೂರ್ ಅವರು ಬರ್ದಾರ್ರಿ. ಸೊ ಅದೇ ರೀತಿಯಾಗಿ ಇನ್ನೊಂದು ಬರ್ದಾರ್ರಿ ಅವರು, ಏನಪ್ಪ ಅಂದ್ರ ದ ಗ್ರೇಟ್ ಇಂಡಿಯನ್ ನಾವೆಲ್ ಎನ್ನುವಂತಹ ಒಂದು ಗ್ರಂಥವನ್ನ ಬರ್ದಾರ. ಇದು ಶಶಿ ತರೂರ್ ಅವ್ರದ್ದು. ಓಕೆನಾ? ನೋಡ್ರಿ, ಆ್ಯನ್ ಇರಾ ಆಫ್ ಡಾರ್ಕ್ನೆಸ್ ಅನ್ನ ಬರ್ದಾರ. ಇನ್ನೊಂದು ಏನಪ್ಪ, ದ ಗ್ರೇಟ್ ಇಂಡಿಯನ್ ನಾವೆಲ್ ಅಂತ ಬರ್ದಾರ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕೃತಿ ಐತ್ರಿ ಅವ್ರದ್ದು. ಏನಪ್ಪ ಅಂದ್ರ ವೈ ಐ ಆಮ್ ಅ ಹಿಂದೂ ಎನ್ನುವಂತ ಬುಕ್ ಅನ್ನು ಕೂಡ ಏನಂತಂದ್ರ ಶಶಿ ತರೂರ್ ಅವರು ಬರೆದಿರುವುದು. ಸೊ ಇದು ಯಾರಿಗೆ ಸಂಬಂಧಪಟ್ಟದ್ದು? ಶಶಿ ತರೂರ್. ಇನ್ನು ಅರುಂಧತಿ ರಾಯರ್ ಅವರು ನೋಡ್ರಿ, ಅರುಂಧತಿ ರಾಯರ್ ಅವರಿಗೆ ಸಂಬಂಧಪಟ್ಟಿರುವಂತ ಒಂದು ಬುಕ್ ಐತ್ರಿ, ಅರುಂಧತಿ ರಾಯ್. ಸೊ ಅರುಂಧತಿ ರಾಯರ್ ಅವರಿಗೆ ಸಂಬಂಧಪಟ್ಟಿರುವಂತ ಬುಕ್ ಅದ್ಯಾವ್ದಂದ್ರ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ಸೊ ಇದನ್ನ ಬರೆದವ್ರು ಯಾರಂದ್ರ ಅರುಂಧತಿ ರಾಯ್ ಅನ್ನೋದು. ಓಕೆ. ಸೊ ಅದೇ ರೀತಿಯಾಗಿ ಇನ್ನೊಂದು ಕೊಟ್ಟಾನ, ಚೇತನ್ ಭಗತ್ ಅಂತ. ಚೇತನ್ ಭಗತ್ ಬರೆದಿರುವಂತ ಒಂದು ಬುಕ್ ನೋಡ್ರಿ, ಯಾವ್ದಂದ್ರ ಹಾಫ್ ಗರ್ಲ್ ಫ್ರೆಂಡ್ ಅನ್ನ ಬರ್ದಾನ್ರಿ. ಯಾವ್ದ್ರಿ? ಹಾಫ್ ಗರ್ಲ್ ಫ್ರೆಂಡ್. ಇನ್ನೊಂದು ಏನು ಬರ್ದಾನಂದ್ರ ಒನ್ ಇಂಡಿಯನ್ ಗರ್ಲ್ ಅಂತ ಬರ್ದಾನ. ಒಂದು ಹಾಫ್ ಗರ್ಲ್ ಫ್ರೆಂಡ್ ಬರ್ದಾನ, ಒನ್ ಇಂಡಿಯನ್ ಗರ್ಲ್ ಫ್ರೆಂಡ್ ಬರ್ದದ್ದು ಇದೇ ಚೇತನ್ ಭಗತ್ ಅನ್ನೋದನ್ನ ನಾವು ಕಾಣ್ತೀವಿ, ಒನ್ ಇಂಡಿಯನ್ ಗರ್ಲ್. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. ಇನ್ನು ನೆಕ್ಸ್ಟ್ ಕ್ವಶನ್, ವೇರ್ ಇಸ್ ದ ಹೆಡ್ ಕ್ವಾರ್ಟರ್ ಆಫ್ ವಫೆಕ್ ಲೊಕೇಟೆಡ್ ಅಂತ ಕೇಳ. ವಫೆಕ್ದು ಹೆಡ್ ಕ್ವಾರ್ಟರ್ ಎಲ್ಲೈತಿ? ವಫೆಕ್ದು ಹೆಡ್ ಕ್ವಾರ್ಟರ್ ಎಲ್ಲೈತಿ ಅಂತ ನೋಡೋಣ. ನೋಡ್ರಿ, ವಫೆಕ್ ಸೊ ಆರ್ಗನೈಸೇಷನ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕೌನ್ಸಿಲ್ ಅನ್ನೋದು. ಸೊ ಒಪೆಕ್ದು ಹೆಡ್ ಕ್ವಾರ್ಟರ್ ಎಲ್ಲೈತಿ ಅಂತ ನೋಡ್ಕೊತ ಹೋದಾಗ ವಿಯೆನ್ನಾ ಕೊಟ್ಟಾನ, ಜಿನೇವಾ ಕೊಟ್ಟಾನ, ಬ್ರುಸೆಲ್ ಕೊಟ್ಟಾನ, ಜ್ಯೂರಿಕ್ ಕೊಟ್ಟಾನ. ದ ಕರೆಕ್ಟ್ ಆನ್ಸರ್ ವಿಯೆನ್ನಾ ನೋಡ್ರಿ. ಯಾವ್ದ್ರಿ? ವಿಯೆನ್ನಾದಲ್ಲಿ ಒಪೆಕ್ದ ಹೆಡ್ ಕ್ವಾರ್ಟರ್ ಅನ್ನ ನಾವು ಕಾಣ್ತೀವಿ. ಓಕೆ. ಸೊ ಇದು ಏನಪ್ಪ ಅಂದ್ರ ಒಪೆಕ್ದ ಹೆಡ್ ಕ್ವಾರ್ಟರ್. ಸೊ ಹಂಗ ನೋಡ್ರಿ, ಒಪೆಕ್ದ ಹೆಡ್ ಕ್ವಾರ್ಟರ್ ಫ್ರಾನ್ಸ್ದ ವಿಯೆನ್ನಾದಲ್ಲಿ ನೋಡ್ತೀವಿ ನಾವು. ಹಾಗಾದ್ರೆ ಜಿನೇವಾದಲ್ಲಿ ಯಾವುದರ ಹೆಡ್ ಕ್ವಾರ್ಟರ್ ಐತ್ರಿ? ಜಿನೇವಾದಲ್ಲಿ ಯಾವುದರ ಹೆಡ್ ಕ್ವಾರ್ಟರ್ ಐತಲ್ಲ, ಒಂದು WHO ಐತಿ, ಇನ್ನೊಂದು WTO ಐತಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, WTO ಅಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಸೊ ಅದೇ ರೀತಿಯಾಗಿ ಬ್ರುಸೆಲ್ ಅಂತ ಐತಿ, ಬೆಲ್ಜಿಯಂನ ಬ್ರುಸೆಲ್ ಇದು. ಅಂದ್ರೆ ಬೆಲ್ಜಿಯಂನ ಬ್ರುಸೆಲ್ ಅಲ್ಲಿ ಯಾವುದರ ಹೆಡ್ ಕ್ವಾರ್ಟರ್ ಐತಿ? ನ್ಯಾಟೋದ ಹೆಡ್ ಕ್ವಾರ್ಟರ್ ಐತಿ ನೋಡ್ರಿ. ಯಾವ್ದ್ರದ್ರಿ? ನ್ಯಾಟೋ, ನಾರ್ತ್ ಅಥ್ಲೆಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ. ಇನ್ನು ಜ್ಯೂರಿಕ್ ಒಳಗೆ ನೋಡ್ರಿ, ಜ್ಯೂರಿಕ್ ಒಳಗೆ ಯಾವ್ದ್ರದ್ದು ಹೆಡ್ ಕ್ವಾರ್ಟರ್ ಐತಿ? ಜ್ಯೂರಿಕ್ ಒಳಗೆ ಯಾವ್ದ್ರದ್ದು ಹೆಡ್ ಕ್ವಾರ್ಟರ್ ಐತಿ ಅಂದ್ರೆ ಪೀಪಾದ ಹೆಡ್ ಕ್ವಾರ್ಟರ್ ಐತಿ ನೋಡ್ರಿ, ಪೀಪಾ. ಎಲ್ಲಿ ಜ್ಯೂರಿಕ್ ಇದು? ಸ್ವಿಟ್ಜರ್ಲ್ಯಾಂಡ್ನ ಜ್ಯೂರಿಕ್ ಎಂಬಲ್ಲಿ ಪೀಪಾದ ಹೆಡ್ ಕ್ವಾರ್ಟರ್ ಐತಿ. ನ್ಯಾಟೋದ ಹೆಡ್ ಕ್ವಾರ್ಟರ್ ಬೆಲ್ಜಿಯಂನ ಬ್ರುಸೆಲ್ ಎಂಬಲ್ಲಿ ಐತಿ. ಆಮೇಲೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆರ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ ಜಿನೇವಾದಲ್ಲಿ ಐತಿ. ಸೊ ಅದೇ ರೀತಿಯಾಗಿ ಒಪೆಕ್ದು ಫ್ರಾನ್ಸ್ದ ವಿಯೆನ್ನಾದಲ್ಲಿ ಐತಿ. ಪ್ರತಿಯೊಂದು ಹೆಡ್ ಕ್ವಾರ್ಟರ್ಗಳು ನೋಟ್ ಮಾಡಿಟ್ಕೊರಿ, ಯಾಕಂದ್ರೆ ಒಂದು ಪ್ರಶ್ನೆ ಅಂತೂ ಅದರೊಳಗೆ ಗ್ಯಾರಂಟಿ ಇರ್ತೈತಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ವೆರಿ ಇಂಪಾರ್ಟೆಂಟ್, 15ನೇ ಪ್ರಶ್ನೆ, ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಅಕಾರ್ಡಿಂಗ್ ಟು 2011 ಸೆನ್ಸಸ್, ವಿಚ್ ಸ್ಟೇಟ್ ಆಫ್ ಇಂಡಿಯಾ ಹ್ಯಾಸ್ ದ ಲೋಯೆಸ್ಟ್ ಸೆಕ್ಸ್ ರೇಸೋ ಅಂತ ಕೇಳೋಣ. ಲೋಯೆಸ್ಟ್ ಸೆಕ್ಸ್ ರೇಸೋ ಅಂದ್ರೆ ಲಿಂಗಾನುಪಾತ ಅಂತ ಬರ್ತೈತ್ರಿ. ಸೊ ಕಡಿಮೆ ಲಿಂಗಾನುಪಾತವನ್ನ 2011ರ ಜನಗಣತಿ ಪ್ರಕಾರ ಭಾರತದ ಯಾವ ರಾಜ್ಯ ಹೊಂದೈತಿ? 2011ರ ಜನಗಣತಿಯ ಪ್ರಕಾರ ಭಾರತದ ಯಾವ ರಾಜ್ಯವು ಕಡಿಮೆ ಲಿಂಗಾನುಪಾತವನ್ನ ಹೊಂದೈತಿ ಅಂತ ಪ್ರಶ್ನೆಯನ್ನ ಕೇಳ್ಯಾನ. ಇಲ್ಲಿ ನಾವು ನೋಡ್ಕೋತಾ ಹೋದಾಗ ನೋಡ್ರಿ, ಒಂದು ಕೇರಳ ಕೊಟ್ಟಾನ, ಹರಿಯಾಣ ಕೊಟ್ಟಾನ, ಬಿಹಾರ್ ಕೊಟ್ಟಾನ, ಉತ್ತರ ಪ್ರದೇಶ್ ಕೊಟ್ಟಾನ. ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಹರಿಯಾಣ. ಕರೆಕ್ಟ್ ಆನ್ಸರ್ ಯಾವ್ದ್ರಿ ಸ್ನೇಹಿತರೆ? ಹರಿಯಾಣ ರಾಜ್ಯ. ಎಷ್ಟೈತಿ ಅಲ್ಲಿ ಲಿಂಗಾನುಪಾತ? ಅಲ್ಲಿ ಲಿಂಗಾನುಪಾತ ನಾವು ನೋಡ್ಕೊತ ಹೋದಾಗ 877 ಐತಿ 1000 ಪುರುಷರಿಗೆ. ನೋಡ್ರಿ,
ಲಿಂಗಾನುಪಾತ ಡೆಫಿನೇಷನ್ ವೆರಿ ಇಂಪಾರ್ಟೆಂಟ್. ಮೇಲ್ಗಿರುವಂಥ ಫಿಮೇಲ್ಗಳ ಟೋಟಲ್ ನಂಬರ್ ಅಥವಾ ಸಂಖ್ಯೆ. ಸೊ 1,000 ಪುರುಷರಿಗಿರುವ ಮಹಿಳೆಯರ ಒಟ್ಟು ಪ್ರಮಾಣವನ್ನು ನಾವು ಲಿಂಗಾನುಪಾತ ಅಂತ ಕರಿತೀವಿ. ಇಲ್ಲಿ ಹರಿಯಾಣ ರಾಜ್ಯದಲ್ಲಿ 1000 ಪುರುಷರಿಗೆ 877 ಮಹಿಳೆಯರಿದ್ದಾರೆ. ಅದ ಅತಿ ಹೆಚ್ಚು ಅಂದ್ರೆ ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಸ್ಟೇಟ್ ಯಾವುದಂದ್ರೆ ಕೇರಳ. ಹೈಯೆಸ್ಟ್ ನೋಡ್ರಿ, ಇದು ಹೈಯೆಸ್ಟ್ ಅನ್ನ ಹೊಂದಿರುವಂಥದ್ದು. ಓಕೆ, ಸೊ ಹೈಯೆಸ್ಟ್ ಯಾವುದು ಕೇರಳ. ಸರಿ, ಎಷ್ಟೈತ್ರಿ? 1084. ಅಂದ್ರ 1,000 ಪುರುಷರಿಗೆ ಇಲ್ಲಿ ಏನಪ್ಪ 1084 ಮಹಿಳೆಯರ ಪ್ರಮಾಣ ಐತಿ. 84 ಮಂದಿ ಹೆಚ್ಚಾಗ್ತಾರೆ, ಓಕೆನಾ. ಸೊ ಈ ರೀತಿಯಾಗಿ 2011 ಸೆನ್ಸಸ್ ಅನ್ನ ಕೇಳ್ತಾನ. ನೀವೇನ್ ಮಾಡ್ರಿ, ಅದನ್ನ ಎಕ್ಸಾಮ್ ಹೋಗೋದಕ್ಕಿಂತ ಮುಂಚಿತವಾಗಿ ಎಲ್ಲಾ ಡಿಜಿಟ್ಗಳನ್ನ ಕಣ್ಣಾಡಿಸ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ.